ಮಧ್ಯಪ್ರದೇಶಲ್ಲಿ ಆಕ್ಸಿಡೆಂಟು, ಡ್ರೈವರ್ ಹೋಗಿ ಅನಿಸುತ್ತೆ, ಸೀಟ್ ನೋಡಿದ್ರೆ ಯಾರು ಉಳಿದಿಲ್ಲ ಅನಿಸುತ್ತೆ. ನನ್ನ ಡ್ರೀಮ್ ಬೈಕಿಗೆ ನನ್ನ ಡ್ರೀಮ್ ಮಾಡಿಫಿಕೇಶನ್ ಮಾಡಿಸಿದ್ದಾನೆ. तो पहले ही बोलना था ना. ಇಲ್ಲಿ ಇದು ಡ್ಯಾಮೇಜ್ ತೊಗೊಂಡಿದೆ, ಇದು ಡ್ಯಾಮೇಜ್ ತೊಗೊಂಡಿದೆ. 10K ಆಗಿದ್ದಕ್ಕೆ ಸೆಲೆಬ್ರೇಷನ್ ಗೈಸ್ ನೋಡಿ. ಯಾವ ಕ್ಯಾ ಸೊ ಲಡಾಖ್ ಸೀರೀಸ್ ಡೇ 4ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಬೆಳಿಗ್ಗೆ ಇವತ್ತು ಲೇಟ್ ಆಯ್ತು, ಯಾಕಂದರೆ ನಿನ್ನೆ ಮಳೆ ಬಂದಿತ್ತಲ್ಲ, ಫುಲ್ ಟೈರ್ಡಾಗಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 11:30 ಆಗಿದೆ ಗೈಸ್. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು UPಯಲ್ಲಿದ್ದೀವಿ. ನಿನ್ನೆ ಝಾನ್ಸಿ. ಸೊ ಇವಾಗ ನಾವು ಝಾನ್ಸಿಯಲ್ಲಿದ್ದೀವಿ, ಅದು UPಯಲ್ಲಿ ಬರುತ್ತೆ. ಸೊ ಇಲ್ಲಿಂದ ನಮಗೆ ಇವತ್ತು ಚಂಡೀಗರ್ಗೆ ಹೋಗೋ ಪ್ಲ್ಯಾನ್ ಇದೆ. ಇಲ್ಲಿಂದ ಅರೌಂಡ್ 600 ಚಂಡೀಗರ್ ಬಂದುಬಿಟ್ಟು ಇಲ್ಲಿಂದ ಅರೌಂಡ್ 600 ಕಿಲೋಮೀಟರ್ ಇದೆ ಗೈಸ್. 6 ಸೊ ಇವತ್ತು ರೈಡ್ ಆ್ಯಕ್ಚುಲಿ ಲಾಂಗ್ ಇರುತ್ತೆ ಗೈಸ್, ಯಾಕಂದರೆ 600 ಕಿಲೋಮೀಟ್ರ್ ಕವರ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನೈಟು ರೈಡ್ ಮಾಡಬೇಕಂತ ಅನ್ಕೋತೀನಿ ಗೈಸ್. ಸಿಗೋಣ ಬನ್ನಿ, ರೈಡಿಂಗ್ POV ಸಿಗ್ತೀನಿ ಬನ್ನಿ. ಓಕೆ ಗೈಸ್, ಜಸ್ಟ್ ಸ್ಟೇಯಿಂದ ಎಕ್ಸಿಟ್ ಆಗಿಬಿಟ್ಟು ಇವಾಗ ನಮ್ಮ ಪಯಣ ಆಗ್ರಾ ಕಡೆ. ಆಗ್ರಾ ಮುಗಿಸ್ಕೊಂಡು ನಾವಿವತ್ತು ಚಂಡೀಗರ್ಗೆ ರೀಚ್ ಆಗಬೇಕು. ಚಂಡೀಗರಲ್ಲಿ ನಮ್ಮದು 1 ಡೇ ಸ್ಟೇ ಇದೆ, ರೆಸ್ಟ್ ಡೇ. ಸೊ ಅಲ್ಲಿ ಅಯ್ಯೋ ಮಗನೇ ಇಂಡಿಕೇಟ್ರ್ ಹಾಕಲ್ಲಿ ಯಾರಿಗೂ ಇವರು ಟ್ರಾಫಿಕ್ ಸೆನ್ಸ್ ಇಲ್ಲ, ಏನಿಲ್ಲಪ್ಪ. ನಮ್ಮ ಬೆಂಗಳೂರೇ ಬೆಟ್ರು ಒಂದು ಲೆವೆಲಿಗೆ ನೋಡ್ಬೇಕಂದ್ರೆ. ಗಾಯ್ಸ್, ನಾವು ಸ್ಟೇಯಿಂದ ಬಿಟ್ಟು ಅರೌಂಡ್ 1 hour ಆಗಿದೆ. 1 hour ಒಂದು 50-60 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಸೊ ನೋಡ್ಬೋದು ಗಾಯ್ಸ್, ಸೀನ್ರೀಸ್ ಹಿಂಗಿದೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಬಟ್ ಇವತ್ತೇನು ಗೊತ್ತಾ, ಇಷ್ಟು ಬಿಸಿಲಿದೆ ಗಾಯ್ಸ್. ಬಿಸಿಲಿದ್ದರೆ ನಾವು ಆ್ಯಕ್ಚುಲಿ ಹೋಗ್ಬೋದು ಬೇಗ, ಮಳೆ ಇದ್ದರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಬಿಸಿಲಿದ್ದರೆ ನಮಗೇನು ಗೊತ್ತೇ ಆಗಂಗಿಲ್ಲ ಗಾಯ್ಸ್. ಇದು ಟೆಂಪ್ರೇಚರ್ ಅರೌಂಡ್ ಒಂದು 40 ಡಿಗ್ರಿ ಇದೆ, ಬಟ್ ನಮಗೇನು ಗೊತ್ತಾಗ್ತಿಲ್ಲ. ಯಾಕಂದರೆ ಆ ವಿಂಡ್ ಬ್ಲಾಸ್ಟ್ಗೆ ಸೊ ಎಲ್ಲ ಗಾಳಿ ಬರ್ತಿರೋದ್ರಿಂದ ಆ ಹೀಟ್ ಗಾಳಿ ಬರೋಂಗಿಲ್ಲ. ಹೀಟ್ ಗಾಳಿ ಆಚೆನೇ ಇರುತ್ತೆ, ಸ್ವಲ್ಪ ಫಿಲ್ಟರ್ ಆಗಿ ಬರುತ್ತೆ ಗಾಳಿ. ಸೊ ಅದು ಸ್ವಲ್ಪ ತಣ್ಣಗೂ ಬರೋಲ್ಲ, ನಾರ್ಮಲ್ ಗಾಳಿ ಬರುತ್ತೆ. ಸೊ ಹಂಗೆ ನೋಡ್ಬೇಕಂದ್ರೆ ರೈಡ್ ಮಾಡಬೇಕಾದ್ರೆ ನಾವು ಏನು ಹಾಕ್ಕೊಂಡ್ರೂ ಅದು ಕಂಫರ್ಟೇಬಲ್ ಇರುತ್ತೆ, ಯಾಕಂದರೆ ಗಾಳಿ ಬರ್ತಾ ಇರುತ್ತೆ. ಸೊ ಜಸ್ಟ್ ಮಳೆ ಬಂದರೆ ನಾವು ಈಗೇನು ಡಿಸ್ಟೆನ್ಸ್ ಕವರ್ ಮಾಡ್ತಿದ್ದೀವಲ್ಲ, 1 hour ಒಂದು 80 ಕಿಲೋಮೀಟ್ರ್ ಹೊಡಿತಿದ್ದೀವಿ ಅಂತ ಅಂದ್ಕೊಳ್ಳಿ. ಮಳೆಯಲ್ಲಿ 1 hour ಬರೀ 40 ಕಿಲೋಮೀಟ್ರ್ ಹೊಡಿಯೋಕ್ಕಾಗೋದು. ಸೊ ಅದಕ್ಕೆ ಮಳೆ ಬಂದಿಲ್ಲ ಅಂದ್ಕೊಳ್ಳಿ, ಇಟ್ ವಿಲ್ ಆಲ್ವೇಸ್ ಬಿ ಬೆಟರ್. ಬನ್ನಿ ಹೋಗೋಣ. ಸೊ ನಿನ್ನೆ ಎಲ್ಲ ಫುಲ್ ಮಳೆ ಬಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಸೊ ನನ್ನ ಫ್ರೆಂಡ್ನ ನೋಡಿ ಒಂದು ಬಟ್ಟೆ ಹೆಂಗೆ ಒಣಾಕಿದ್ದಾನೆ ಅಂತ, ಸಾಕ್ಸ್ ಎಲ್ಲ ಒಣಾಕಿದ್ದಾನೆ. ನಿನ್ನೆನೂ ಒಣಾಕಿದ್ದ, ಬಟ್ ನಿನ್ನೆ ಬರಬೇಕಾದ್ರೆ ಮಳೆ ಬಂತು, ಅದು ಮತ್ತೆ ಹಸಿ ಆಯಿತು. ಸೊ ಇವಾಗ ಮತ್ತೆ ಒಣಾಕಿದ್ದಾನೆ, ಇವಾಗ ಮತ್ತೆ ಬೆಚ್ಚಗೆ ಫುಲ್ ಡ್ರೈ ಆಗಿರುತ್ತೆ ಇವಾಗ. ಸೊ ಈ ಥರ ಜುಗಾಡಗಳಿರ್ತವೆ ಗೈಸ್ ಲಾಂಗ್ ಹೋಗ್ಬೇಕಂದ್ರೆ. ಸೊ ಗೈಸ್, ಪೆಟ್ರೋಲಿಗೆ ಸ್ಟಾಪ್ ಹಾಕಿದ್ದೀವಿ. फुल करो. एक्स्ट्रा प्रीमियम वाला है? हाँ, एक्स्ट्रा प्रीमियम वाला है. प्रीमियम वाला है? नहीं, नॉर्मल नहीं है. तो पहले ही बोलना था ना. किया नहीं मैंने, बताओ करूँ या ना करूँ. मत नहीं. अरे यार, हमारा टाइम वेस्ट हो गया अभी. पहले अभी हम ऐसा हाथ किया तो तभी बताना था. इना 80 ಹೋಗುತ್ತೆ. ಮ್ಯಾಪಲ್ಲಿ ಬೇರೆ ಅದು ಫಾರೆಸ್ಟ್ ಏರಿಯಾ ಅಂತ ತೋರಿಸ್ತೈತೆ, ಪೆಟ್ರೋಲ್ ಬಂಕ್ ಇರೋಲ್ಲ ಅಲ್ಲಿ. ನಮ್ಮ ನೋಡಿದ್ರೆ ಫೀಲ್ಡ್ ರಿಸರ್ವು. ಯಪ್ಪ, ನಾರ್ಮಲ್ ಪೆಟ್ರೋಲ್ ಐತೆ. ಹಲೋ, ನಾವು ಮುಂದೆ ಇದ್ದೀವಿ, ಫ್ಯೂಲಿಗೆ ನಿಲ್ಸಿದ್ದೀವಿ, ಬರ್ತೀರಾ? ನನ್ನ ಲೊಕೇಶನ್ ಹಾಕ್ತೀನಿ ನೋಡು, ಬೇಗ ಬನ್ನಿ. ನಾನು ಲೊಕೇಶನ್ ಹಾಕ್ತೀನಿ, ಬೇಗ ಬನ್ನಿ. ಯಾವುದಾದ್ರೂ ಒಳ್ಳೆ ಹೋಟೆಲ್
ಸಿಕ್ಕರೆ ಊಟ ಮಾಡ್ಬೇಕಂದ್ರೆ ಹೋಟೆಲ್ಲೇ ಸಿಗ್ತಿಲ್ಲ ಗೈಸ್. ಅದೈತೆ ನಿಲ್ಲಿಸ್ತೀನಿ ನೋಡೋಣ. ಹ್ಞೂ ಸೊ ಗೈಸ್, ಅದಕ್ಕೆ ನಾನು ಹಾಕ್ಸ್ಬೇಕಾದ್ರೆ ಯೋಚಿಸ್ತಿದ್ದೆ ಹಾಕ್ಸ್ಬೇಕಾ ಬೇಡ ಅಂತ. 100% ಬರ್ತಿದೆ ಗುರು ಕ್ರ್ಯಾಶ್ ಕಾರ್ಡ್ ಹಾಕ್ಸೋದು. ನಿನ್ನೆ ಮಳೆಯಲ್ಲಿ ಲೈಟಾಗಿ ನಾನು ಸ್ಲಿಪ್ಪಾಗಿ ನಿಂತಲ್ಲೇ ಕೆಳಗೆ ಬಿತ್ತು ಗಾಡಿ. ಅವಾಗ ನೋಡಿ ಇಲ್ಲಿ ಇದು ಡ್ಯಾಮೇಜ್ ತೊಗೊಂಡಿದೆ, ಆಮೇಲೆ ಇಲ್ಲಿ. ಸೊ ಇದನ್ನು ಯಾರಾದರೂ ಹಾಕ್ಸ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ, ಡೆಫಿನೆಟ್ಲಿ ಹಾಕ್ಸಿ ಗೈಸ್ ಇದನ್ನು. ಯಾಕಂದರೆ ಇದನ್ನು ಚೂರು ಇಂಪ್ಯಾಕ್ಟ್ ತೊಗೊಂಡಿದೆ ನೋಡಿ ಇಲ್ಲಿ. ಅದನ್ನ ಇಲ್ಲಾರ್ದೆ ಬಿದ್ದಿದ್ರೆ ಬ್ರೇಕ್ ಲಿವರ್ಗೂ ಪ್ರೊಟೆಕ್ಷನ್ ಹಾಕಿದ್ದೀನಿ. ಇಲ್ಲ ಅಂದರೆ ಅದನ್ನು ಮುರ್ಕೊಂಡು ಎಲ್ಲಾದ್ರೂ ಮೆಕ್ಯಾನಿಕ್ ಹತ್ರ ಹೋಗ್ಬೇಕಿತ್ತು. ಸೊ ಲಾಂಗ್ ಹೋಗ್ಬೇಕಾದ್ರೆ ಮೆಕ್ಯಾನಿಕ್ ಹತ್ರ ಹೋಗಲಿಲ್ಲ, ಸರ್ವಿಸ್ ಸೆಂಟ್ರಿಗೆ ಹೋಗಲಿಲ್ಲ, ನಾವೇ ಸಾರ್ಟ್ ಮಾಡ್ಕೊಂಡು ಅಂದರೆ ಅದೇ ದೊಡ್ಡ ಮಾತು. ಸೊ ಅದಕ್ಕೆ ಆದಷ್ಟು ಎಲ್ಲ ರಿಕ್ವೈರ್ಮೆಂಟ್ಸು ಎಷ್ಟು ಆಗುತ್ತೋ ಅಷ್ಟು ಪ್ರೊಡಕ್ಷನ್ ಮಾಡ್ಕೊಂಬನ್ನಿ ಲಾಂಗ್ ಹೋಗಿದ್ರೆ. ಯಾಕಂದರೆ ಯಾವಾಗ ಏನಾಗುತ್ತೋ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಸೊ ಗೈಸ್, ನೀವು ಬೋರ್ಡ್ ನೋಡ್ಬೋದು. ಆಗ್ರಾ 103 ಕಿಲೋಮೀಟ್ರ್, ಡೆಲ್ಲಿ 304 ಇದೆ. ಸೊ ಇನ್ನೇನು ಮುಟ್ತೀವಿ ಗೈಸ್ ಅಷ್ಟೇ. ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಚಂಡೀಗಢ ಮುಟ್ಬಿಟ್ರೆ ನಮಗೆ ಟೆನ್ಷನ್ ಇರೋಂಗಿಲ್ಲ. 1 ಡೇ ಕಂಪ್ಲೀಟ್ ರೆಸ್ಟ್ ಇರುತ್ತೆ. ನೆಕ್ಸ್ಟ್ ದಿನ ನಾವು ಮತ್ತೆ ಹೋಗಬೇಕು. ಸೊ ಅದೇ ಟ್ರೈ ಮಾಡ್ತಿದ್ವಿ ಆದಷ್ಟು ಬೇಗ ಚಂಡೀಗಢ ಮುಟ್ಟಕ್ಕೆ. ಗೈಸ್ 1.5 ಅವರಿಂದ ಊಟಕ್ಕೆ ಹುಡುಕ್ತಿದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಫೈನಲಿ ಸಿಕ್ತು ಊಟ. ಒಳ್ಳೆ ಊಟ ಬಾರಿಸ್ಬಿಟ್ಟು ತುಂಬ ಹಸುವಾಗಿದೆ ಗುರು. ಅದರಲ್ಲಿ ಬಿಸಿಲು ಬೇರೆ ಅಲ್ಲ, ಒಳ್ಳೆ ಎನರ್ಜಿ ಡ್ರೈನ್ ಮಾಡ್ತಿರುತ್ತೆ, ಬೇಗ ಹಸುವಾಗ್ತಿರುತ್ತೆ. ಸೊ ಟೈಮಿಗೆ ಉಣ್ಬೇಕು. 2 ಗಂಟೆಗಿದೆ ಊಟ ಮಾಡ್ತಿದ್ದೀವಿ. ಟೈಮಿಗೆ ಅನ್ಕೋಬೇಡಿ, ಬೆಳಿಗ್ಗೆ ನಾಷ್ಟನೇ ಮಾಡಿಲ್ಲ, ಡೈರೆಕ್ಟ್ ಊಟ. ಅಯ್ಯೋ ಎಲ್ಲಿ ಹೋದರು? ಅದ್ಯಾವುದೋ ಹೋಟ್ಲ್ ದೊಡ್ಡದಿದೆ, ಇದಲ್ವಾ? ಓಕೆ, ಒಳ್ಳೆ ಹೋಟ್ಲ್ ಐತೆ, ಬರ್ರಿ ಗೈಸ್ ಪಾರ್ಸೋಣ. ಬ್ಲೇಡ್ ಹಾಕ್ಸ್ಕೊಳ್ಳೋಣ, ಏನಿಲ್ಲ. ಏನು ಗುರು ಇದು, ಪ್ಯಾಲೇಸಾ ಹೋಟ್ಲಾ ಏನಿದು? ಸೊ ಗೈಸ್, ಫೈನಲಿ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಚಂಡೀಗಢ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಅರೌಂಡು 600 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೈಟ್ ಆಗುತ್ತೆ, 2 ಗಂಟೆ. ನೋಡೋಣ, ಫುಲ್ ರೈಡ್ ಮಾಡಬೇಕು. ಸ್ವಲ್ಪ ಟೈರಿಂಗ್ ಇದ್ದರೆ ಎಲ್ಲಾದರೂ ಮಿಡ್ಲಲ್ಲೇ ನಿಂತು ಸ್ಟೇ ಮಾಡ್ತೀವಿ, ಇಲ್ಲ ಫುಲ್ ರೀಚ್ ಆಗೋ ಪ್ಲ್ಯಾನ್ ಇದೆ. ಯಾಕಂದರೆ ಇವತ್ತು ನಾವೇನಾದರೂ ಫುಲ್ ನೈಟ್ ರೀಚ್ ಆದರೆ ನಮಗೆ ನಾಳೆ ಫುಲ್ಲು ಡೇ ರೆಸ್ಟ್ ಸಿಗುತ್ತೆ ಗೈಸ್. ನಾವು 1 ಡೇ ಟ್ರಾವೆಲ್ ಮಾಡೋಂಗಿಲ್ಲ, ನಾಳಿದ್ದು ಬಿಡ್ತೀವಿ. ಸೊ ಅದಕ್ಕೆ ಇವತ್ತು ಆದಷ್ಟು ಹೊಡೆದು ನಾಳೆ ರೆಸ್ಟ್ ಮಾಡೋಣ ಅಂತ. ಇಲ್ಲ ಇವತ್ತೇ ಎಲ್ಲಾದರೂ ಮಿಡ್ಲಲ್ಲಿ ಸ್ಟೇ ಆಗಿ ನಾಳೆ ಚಂಡೀಗಢ ಮುಟ್ಟಿದ್ರೆ ಮತ್ತೆ ನಾಳೆನೂ ನಾವು ಟ್ರಾವೆಲ್ ಮಾಡಬೇಕು. ನಾಳೆ ಸುಮ್ಮನೆ ಇರೋಕ್ಕಾಗಲ್ಲ, ಯಾಕಂದರೆ ನಾಳೆ ಸರ್ವಿಸು ಮಾಡಿಸ್ಬೇಕು ಗಾಡಿದು. ಸೊ ಅದಕ್ಕೆ ಯೋಚನೆ ಮಾಡ್ತಿದ್ದೀವಿ, ನೋಡೋಣ ಗೈಸ್. ಇವತ್ತು ಡೇ 4 ಆಫ್ ಲಡಾಖ್ ಸೀರೀಸು. ನೀವು ಬಿಸಿಲು ನೋಡ್ಬೋದು ಗೈಸ್, ನಾವು ಮಧ್ಯಪ್ರದೇಶಲ್ಲಿದ್ದೀವಿ. ಲಿಟ್ರಲಿ ಎಷ್ಟು ಬಿಸಿಲಿದೆ ಅಂದರೆ ಗಾಡಿ ಓಡಿಸ್ತಾನು ಆ ವಿಂಡೂ ಫುಲ್ ಹೀಟ್ ವೇವ್ ಥರ ಬರ್ತಿದೆ ಗೈಸ್. ಇಲ್ಲಿ ನಾರ್ಮಲಿ ಜನ ಹೆಂಗಿರ್ತಾರೋ ಗೊತ್ತಿಲ್ಲ, ಹೆಲ್ಮೆಟ್ ಹಾಕ್ಕೊಳ್ಳಾರ್ದೆ ಓಡಿಸ್ತಾರೆ. ಆಮೇಲೆ ಬಟ್ಟೆನೂ ನೋಡ್ಬೋದು ನೀವು ಹೆಂಗಿರ್ತಾರೋ ಈ ಬಿಸಿಲಿಗೆ. ಈ ಬಿಸಿಲಿದೆ ಗೈಸ್ ಲಿಟ್ರಲಿ. ಒಳಗೆಲ್ಲ ಫುಲ್ ಸೆಕೆ. ಮಧ್ಯಪ್ರದೇಶಲ್ಲಿ ಆಕ್ಸಿಡೆಂಟು, ಡ್ರೈವರ್ ಹೋಗಿ ಅನಿಸುತ್ತೆ. ಸೀಟ್ ನೋಡಿದ್ರೆ ಯಾರು ಉಳಿದಿಲ್ಲ ಅನಿಸುತ್ತೆ. ಹುಷಾರಾಗಿರ್ಬೇಕು ಗೈಸ್ ರೋಡಲ್ಲಿ. ಎಸ್ಪೆಷಲಿ ನಾವು ನೆಟ್ಟಿಗಿದ್ರು ಬೇರೆಯವ್ರು ಬಂದು ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯಲ್ಲೂ ಬೇರೆಯವ್ರ ಮನೆಯಲ್ಲೂ ಉಗೀತಾರೆ ಬೈಕಲ್ಲಿ ಹೋಗೋಕ್ಕೆ. ಬಟ್ ನಮ್ಮದು ತಿಂಡಿ ಏನು ಮಾಡೋಣ. ಬಟ್ ನಮ್ಮದು ಬಿಸಿ ರಕ್ತ, ಹೋಗಬೇಕು ಅನಿಸ್ತಿರುತ್ತೆ, ಏನು ಮಾಡೋಣ. ಬಟ್ ಆದಷ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಹೋದ್ರೂ ಸೇಫ್ಟಿಯಾಗಿ ಹೋಗಿ ಆರಾಮಾಗಿ. ಸುಮ್ಮನೆ ರ್ಯಾಶ್ ಹೊಡಿಯೋದು, ಓವರ್ಟೇಕ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೋದು. ಈ ಬಿಸಿಲಿಗೆ ಏನಾಗುತ್ತೆ ಗೊತ್ತಾ, ಸುಮ್ಮನೆ ನಿಂತು
ಏನು ಇಲ್ಲ ಇಲ್ಲ ಸೋನ್. ಹಾಂ ಬಿದ್ದೈತೆ, ಇರಲಿ ಬಾ ಹೋಗೋಣ. ಗೈಸ್ ಡೆಲ್ಲಿನ ಅರೌಂಡು 160 ಕಿಲೋಮೀಟ್ರ್ ಇದೆ ನಾನು ನಿಂತಿರೋ ಲೊಕೇಶನಿಂದ. ಇದು ಚಾರ್ಜ್ ಖಾಲಿಯಾಗಿತ್ತಿದ್ದರದು, ಇವಾಗ ಚಾರ್ಜ್ಗೆ ಹಾಕ್ತಿದ್ದೀನಿ. ಓಕೆ ಗೈಸ್, ನಿಮ್ಗೆ ಇನ್ನೊಂದು ತೋರಿಸ್ಬೇಕಿತ್ತು. ಅಲ್ಲಿ ಶಿವಮೂರ್ತಿ ಇದೆ ಗೈಸ್, ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಕ್ರೇಜಿ ಕಾಣಿಸ್ತಿದೆ ಗುರು ಇಲ್ಲಿಂದ ಅಂತ ರಿಯಲಾಗಿ ನೋಡೋಕ್ಕೆ. ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಗೇಮ್ ಹಾಕಿರ್ತಾರೆ ಬಾಯ್ಸು. ಇಲ್ಲ ಓಕೆ ಗೈಸ್, ಡೆಲ್ಲಿಗಿನ್ನ ಅರೌಂಡು 120 ಕಿಲೋಮೀಟ್ರ್ ದೂರ ಇದ್ದೀವಿ. ಸೊ ಬ್ರೇಕ್ ತೊಗೊಂಡಿದ್ವಿ, ಸೊ ಡ್ರಿಂಕ್ಸ್ ಕುಡ್ಕೊಂಡು ಇವಾಗ ಹೋಗ್ತಿದ್ದೀವಿ. ಇವಾಗ ಚಂಡೀಗಢ ಇಲ್ಲಿಂದ ಬಂದುಬಿಟ್ಟು, ಸಾರಿ ಚಂಡೀಗಢಲ್ಲಿರೋ ನಮ್ಮ ಸ್ಟೇ 350 ಕಿಲೋಮೀಟ್ರ್ ಇದೆ ಗೈಸ್ ಎಕ್ಸಾಕ್ಟ್. ಸೊ ಇವತ್ತು ಆ್ಯಕ್ಚುಲಿ ಲೇಟಾಗಿ ಮುಟ್ತೀವಿ ನಾವು, 3 ಗಂಟೆ 4 ಗಂಟೆ ಆಗುತ್ತೆ ರಾತ್ರಿ. ಹೆಂಗಿದ್ರೂ ಮುಟ್ಲೇಬೇಕು, ಯಾಕಂದರೆ ಇವತ್ತೇನಾದರೂ ನಾವು ಬೇಗ ಮುಟ್ಟಿದರೆ ನಾವು ನಾಳೆ ಕಂಪ್ಲೀಟ್ ಡೇ ರೆಸ್ಟ್ ಮಾಡ್ಬೋದು. ಇಲ್ಲ ಇವತ್ತು ನಾವು ಇವತ್ತೆಲ್ಲೋ ಸ್ಟೇ ಆಗ್ತೀವಿ ಮತ್ತು ನಾಳೆ ಟ್ರಾವೆಲ್ ಮಾಡಿದ್ವಿ ಅಂದರೆ ನಾಳೆ ಕಂಪ್ಲೀಟ್ ಡೇ ರೆಸ್ಟ್ ಮಾಡೋಕ್ಕಾಗಲ್ಲ. ನಾಳೆ ಕಂಪ್ಲೀಟ್ ಡೇ ರೆಸ್ಟ್ ಮಾಡಿದ್ರೆ ನಾವು ನಾಡಿದ್ದು ಫ್ರೆಶ್ ಆಗಿ ಹೋಗ್ಬೋದು, ಇದಕ್ಕೆ ಲೇ ಸರ್ಕಿಟ್ಗೆ. ಸೊ ಅದು ಒಂದು ಐಡಿಯಾ ಇರೋದ್ರಿಂದ ಇವತ್ತು ಸ್ವಲ್ಪ ಎಫರ್ಟ್ ಜಾಸ್ತಿ ಮಾಡ್ತಿದ್ದೀವಿ. ನೋ ಪ್ರಾಬ್ಲಮ್, ಲೆಟ್ಸ್ ಗೋ. ಮಳೆ ಬರಲಿಲ್ಲ ಅಂದರೆ ಏನು ತೊಂದರೆ ಆಗೋಲ್ಲ, ಮಳೆ ಬಂದರೆ ಏನೋ ತೊಂದರೆ. ಗೈಸ್ ಡೆಲ್ಲಿಯಲ್ಲಿ ಪೆಟ್ರೋಲ್ ಹಾಕ್ಸ್ತಿದ್ದೀವಿ. ಇವಾಗ ರೇಟ್ ನೋಡ್ಬೋದು ನೀವು, 103 ಇದೆ ಗೈಸ್. ಅಪ್ಪ, ನಾವು ಹೈದ್ರಾಬಾದಲ್ಲಿ ಹಾಕ್ಸಿದ್ವಿ ಆಯಿತಾ. ಹೈದ್ರಾಬಾದು ತೆಲಂಗಾಣದಲ್ಲೆಲ್ಲ 117 ಇತ್ತು. ಬೆಂಗಳೂರಿಂದ ಬಿಡಬೇಕಾದ್ರೆ 110 ಇತ್ತು. ಸೊ ಇವಾಗ ಎಷ್ಟಿದೆ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ತುಂಬ ಚೀಪ್ ಗುರು, ಡೆಲ್ಲಿಗಿನ್ನ ಇದರಲ್ಲಿ ಚೀಪು. ನಿನ್ನೆ ಯಾವುದಪ್ಪ ಅಂದರೆ ಮಧ್ಯಪ್ರದೇಶಲ್ಲಿ 101 ಇತ್ತು ಗೈಸ್ ನಿನ್ನೆ. ಆಮೇಲೆ ಲೆಕ್ಕ ಮಿಸ್ ಆದರೆ ಬೇಕಾಗುತ್ತೆ ಗೈಸ್, ಅದಕ್ಕೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ 124,851. ಅವ್ನು 3 ರೂಪಾಯಿ ಕಮ್ಮಿ ಮಾಡಿಬಿಟ್ಟಿದ್ದ, ಕೇಳ್ತಿದ್ರು ಅವರು. ಹಾಂ ಕರ್ದಿಯಾ 1251. उसका 3 रुपये एक्स्ट्रा, 2 रुपये एक्स्ट्रा हुआ था उसका. सब करेक्ट हुआ ना अभी? हाँ 2 रुपये इसने कम किया था.
हाँ ये तो आपको ना 1208 रुपये 27 पैसे का होटल है। अरे ये आपने 1 रुपये कम करा। रहने दो भाई 1 रुपये में क्या रहे 1 ರೂಪಾಯಿ ಕಮ್ಮಿ ಮಾಡಿದ್ದೀನಿ ಅಂತ ಹೊಯ್ಕೋತಿದ್ದ ನಾನು. ಗೈಸ್ ಇದು ಫುಲ್ ರಿಂಗ್ ರೋಡ್ ಇದೆ ಇಲ್ಲಿ ನೀವು ನೋಡ್ಬೋದು ಮ್ಯಾಪಲ್ಲಿ. ಸೊ ಇಲ್ಲಿಂದ ಲೆಫ್ಟ್ ಹೋಗ್ಬೋದು, ಡೆಲ್ಲಿಗೆ ಸ್ಟ್ರೇಟ್ ಹೋಗಬೇಕು, ರೈಟು ಲೆಫ್ಟು ಎಲ್ಲ ಕಡೆಯಿಂದ ಈ ಥರ ಬಟರ್ಫ್ಲೈ ಮೇಲೆಯಿಂದ ನೋಡಿದ್ರೆ ಈ ಥರ ಬಟರ್ಫ್ಲೈ ನಿಮಗೆ ಇಲ್ಲಿ ಕಾಣಿಸ್ತಿದೆ. ಸೇಮ್ ರೋಡು ಗೈಸ್, ನೆಕ್ಸ್ಟ್ ಲೆವೆಲ್ ರೋಡ್ ಇದೆ ನೋಡಿ. ಸೊ ಇದು ಸ್ಟ್ರೇಟು ಇವಾಗ ಡೆಲ್ಲಿ ಅಂತ ತೋರಿಸ್ತಿದೆ ಅಲ್ಲಿ. ಡೆಲ್ಲಿ ನೋಡಿದ್ರೆ ಆಗ್ರಾಗಂದರೆ ಮತ್ತೆ ಯೂಟರ್ನ್ ಇವಾಗ ಆಗ್ರಾ ದಾಟಿ ಬಂದ್ಬಿಟ್ವಿ ನಾವು. ಸೊ ಇವಾಗ ಡೆಲ್ಲಿಗೆ ಹೋಗಿ ಡೆಲ್ಲಿ ಸೊ ಡೆಲ್ಲಿಯಿಂದ 64 ಕಿಲೋಮೀಟ್ರ್ ಡೆಲ್ಲಿ ಮುಗಿಸ್ಕೊಂಡು ಚಂಡೀಗಢಗೆ ಹೋಗ್ಬೇಕು ನಾವು ಇವತ್ತು. ಗೈಸ್ ಡೆಲ್ಲಿಯಲ್ಲಿದ್ದೀವಿ, ಏನಕ್ಕೆ ಹೋಗೋದಿಲ್ಲ, ಫುಲ್ ಫ್ಲ್ಯಾಗ್ದೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನೋಡ್ಬೋದು ಬ್ಯೂಟಿಫುಲ್ ರೋಡ್ಸ್ ಇದೆ ಗೈಸ್ ಡೆಲ್ಲಿಯಲ್ಲಿ, ಅದೊಂದು ಅಬ್ಸರ್ವ್ ಮಾಡಿದೆ ನಾನು. ಸೊ ಡೆಲ್ಲಿಗೆ ಇನ್ನೂ ಮುಟ್ಟಾಗ 60 ಕಿಲೋಮೀಟ್ರ್ ಇದೆ. ರೋಡ್ಸ್ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಲೈಟಿಂಗ್ಸು ನೋಡಿ ಗಾಯ್ಸ್, ನಾವು ಇದೇನು 3 ದಿನ ಟ್ರಾವೆಲ್ ಮಾಡಿದ್ವಲ್ಲ, ಒಂದು ರೋಡಲ್ಲೂ ಲೈಟಿಂಗ್ ಇರಲಿಲ್ಲ ಗುರು. ಈ ಡೆಲ್ಲಿ ನಮ್ಮ ಕ್ಯಾಪಿಟಲ್ ಸಿಟಿ ಅಲ್ಲ, ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ಅಂದರೆ ಫುಲ್ ಎಲ್ಲ ಕಡೆ ಲೈಟಿಂಗ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಗಾಯ್ಸ್ ನೋಡಿ. ಕ್ರೇಜಿ, ನಮ್ಮ ಬೆಂಗಳೂರು ನೋಡಿದಷ್ಟೇ ಖುಷಿ ಆಯಿತು. ಕ್ಲೀನ್ ರೋಡ್ಸು, ಕ್ರೇಜಿ, ಫುಲ್ ಡೆವಲಪ್ಡ್ ಇದೆ ಗುರು. ನಮ್ಮ ಬೆಂಗಳೂರಿಗಿನ ಚೆನ್ನಾಗಿದೆ ಅನ್ನೋಂಗೆ ಗೊತ್ತಿಲ್ಲ, ಬಟ್ ಕ್ಯಾಪಿಟಲ್ ಸಿಟಿ ಅಂದರೆ ಓಬಿಯಸ್ಲಿ ರೋಡ್ಸ್ ಅದೆಲ್ಲ ಬೆಟ್ರ್ ಇರುತ್ತೆ ಗುರು ಡೆಲ್ಲಿಯಲ್ಲಿ. ಕ್ರೇಜಿ. ಓಹೋ, ಲೆಟ್ಸ್ ಗೋ. 10K ಆಗಿದ್ದಕ್ಕೆ ಸೆಲೆಬ್ರೇಷನ್ ಗಾಯ್ಸ್ ನೋಡಿ, ಫುಲ್ ಪಟಾಕಿ ಹೊಡಿಸ್ತಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಸೊ ಪ್ರತಿಯೊಬ್ಬರು ಯಾರ್ಯಾರು ಫಾಲೋ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ DJ ಗೀಜೆ ಎಲ್ಲ ತರಿಸಿದ್ದೀನಿ, ಡ್ಯಾನ್ಸ್ ಹೊಡಿರಿ. ಇಲ್ಲಿ ನೋಡಿ, ಓಕೆ ಗೈಸ್, ಥ್ಯಾಂಕ್ ಯು 10K ಮಾಡಿಸಿದ್ದಕ್ಕೆ. ಲವ್ ಯು ಆಲ್ ಗೈಸ್. ನೀವೆಲ್ಲ JCB ನೋಡಿರ್ತೀರಾ. JCBದು ಇದು ಫ್ಯಾಕ್ಟ್ರಿನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಏನೋ ಅಂತ ಗೊತ್ತಿಲ್ಲ. ಫುಲ್ ನೋಡಿ ಎಷ್ಟು ದೊಡ್ಡದಿದೆ, ಅಲ್ಲಿಂದ ಇಲ್ಲಿವರೆಗೂ. ಇದು ಡೆಲ್ಲಿಯಲ್ಲಿದೆ, ನಾನು ಕರೆಂಟ್ಲಿ ಡೆಲ್ಲಿಯಲ್ಲಿದ್ದೀನಿ. ಹೊರಗೆ ನೋಡಿ ಗಾಯ್ಸ್, ಡೆಲ್ಲಿ ಇಂಡಿಯನ್ ಹೆಡ್ ಕ್ವಾರ್ಟರ್ಸ್ ಅಂತ ಬರ್ತಿದೆ. ಹೊರಗೆ ನೋಡಿದರೆ JCB. ಇಲ್ಲಿ ನೋಡಿ ಗಾಯ್ಸ್, JCBದೆಲ್ಲ ಕ್ರೇಜಿ ಗುರು, ಎಷ್ಟು ದೊಡ್ಡದಿದೆ. ಸೊ ನಾನು ಡೆಲ್ಲಿಗಿನ್ನ 30 ಕಿಲೋಮೀಟ್ರ್ ದೂರ ಇದ್ದೀನಿ. ಸೊ ಡೆಲ್ಲಿ ಸಮೀಪ ಇದೆ ಇದು, ಹಾಗೆ ಡೆಲ್ಲಿಯಲ್ಲೇ ಬರುತ್ತೆ ಅನ್ಸುತ್ತೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಕ್ರೇಜಿ ಗುರು, ಆ ಥರ ಎಲ್ಲ ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದಾವಲ್ಲ ಗಾಯ್ಸ್, ಈ JCB ಈ ಕಂಪ್ನಿಗಳ ಹೆಸರು ಕೇಳಿರ್ತಲ್ಲ, ಅದರದ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಅದ್ರ ಆಫೀಸೆಲ್ಲ ನೋಡಿದ್ರೆ ಫುಲ್ ಖುಷಿ ಆಗಬೇಕು ಅಂಥದ್ದೆಲ್ಲ ಇರುತ್ತೆ. ಸೊ ಡೆಲ್ಲಿಯಲ್ಲಿದೆ ಇದು ಗಾಯ್ಸ್. ಲುಕ್ ಆಟ್ ದ ಸಿಟಿ ಗಾಯ್ಸ್, ಓ ಮೈ ಗಾಡ್. ನಮ್ಮ ಬೆಂಗಳೂರು ನೋಡಿದಷ್ಟೇ ಖುಷಿ ಆಯಿತು ಗೈಸ್, ಏನು ಕ್ರೇಜಿ ಆಗಿದೆ. ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ, ನಮ್ಮ ಕರ್ನಾಟಕ ಸ್ಟೇಟ್ ಒಳಗೆ ಕ್ಯಾಪಿಟಲ್ ಸಿಟಿ ಆಯಿತಾ. ಸೊ ಎಲ್ಲ ಸ್ಟೇಟ್ದು ಕ್ಯಾಪಿಟಲ್ ಸಿಟಿ. ಸೊ ಕ್ಯಾಪಿಟಲ್ ಸಿಟಿ ಅಂದರೆ ಬೇಸಿಕಲಿ ಎಲ್ಲ ಜಾಸ್ತಿ ಕೆಲಸ ಅಲ್ಲೇ ಆಗೋದು, ಮೇನು ಎಲ್ಲ ಅಲ್ಲೇ ಆಗೋದು. ಸೊ ಇದು ಕ್ಯಾಪಿಟಲ್ ಸ್ಟೇಟ್ ಗೈಸ್, ಇದು ಡೆಲ್ಲಿ. ಅಫ್ಕೋರ್ಸ್ ಡೆಲ್ಲಿ ಸ್ಟೇಟ್ ಅಲ್ಲ, ಇಟ್ಸ್ ಅದು ಏನಂತಾರಪ್ಪ, ಏನೋ ಅಂತಾರದಕ್ಕೆ, ಸ್ಟೇಟ್ ಅಂತ ಕನ್ಸಿಡರ್ ಮಾಡಲ್ಲ ಡೆಲ್ಲಿನ. ಹೆಂಗಿರ್ಬೇಡ, ಕ್ರೇಜಿ ಗೈಸ್. ಎಲ್ಲ ಬಿಲ್ಡಿಂಗ್ಸು, ಲೈಟಿಂಗ್ಸ್ ಎಲ್ಲ ನೋಡ್ತೀನಲ್ಲ, ಪ್ರತಿ ರೋಡಲ್ಲೂ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ. ಓಕೆ ಗಾಯ್ಸ್, ಫೈನಲಿ ನಮ್ಮ ಕ್ಯಾಪಿಟಲ್ ಸಿಟಿ ಡೆಲ್ಲಿಗೆ ಎಂಟ್ರಾಗಿದ್ದೀವಿ. ಆಫ್ಕೋರ್ಸ್ ಸೊ ಇಷ್ಟು ದೊಡ್ಡ ಸ್ಟೇಟು ಕ್ಯಾಪಿಟಲ್ ಅಂದಮೇಲೆ ಟ್ರಾಫಿಕ್ ಇರುತ್ತೆ. ಸೊ ಈ ಊರು ಯಾರು ಗೊತ್ತಾ ಗಾಯ್ಸ್, ನಮ್ಮ ಕೊಹ್ಲಿ ಕಾಕ ಅವ್ರದ್ದು. ಜೈ RCB, ಜೈ ಕೊಹ್ಲಿ. ಈ ಸಲನೂ ಕಪ್ ನಮ್ಮದೇ ಗುರು, ಲೆಟ್ಸ್ ಗೋ. ಸಿಟಿ ತುಂಬ ಚೆನ್ನಾಗಿದೆ ಗುರು ಡೆಲ್ಲಿ, ಕ್ರೇಜಿ. ನಮ್ಮ ಬೆಂಗಳೂರು ನೋಡಿದಷ್ಟೇ ಖುಷಿ ಆಯಿತು. ಲೈಟಿಂಗ್ಸ್ ಆಗಿರ್ಬೋದು, ಇಲ್ಲಿ ಎಲ್ಲ ಚೆನ್ನಾಗಿದೆ ಗುರು, ಬಿಲ್ಡಿಂಗ್ಸ್ ಎಲ್ಲ ದೊಡ್ಡ ದೊಡ್ಡದಿದೆ. ನಮ್ಮ ಕೊಹ್ಲಿ ಕಾಕ ಎಲ್ಲ ಇಲ್ಲೇ ಸಣ್ಣವರಿರಾಗೆಲ್ಲ ಇಲ್ಲೇ ಓಡಾಡ್ಯಾರೆ ರೋಡಲ್ಲಿ. ಕ್ರೇಜಿ. ಸೊ ನಾವು ಅಲ್ಲೇ ಓಡಾಡ್ತಿದ್ದೀವಿ ಇವಾಗ, ಕ್ರೇಜಿ. ಫಾಲೋಯಿಂಗ್ ದ ಫುಡ್ ಸ್ಟೆಪ್ಸ್ ಆಫ್ ಕೊಹ್ಲಿ ಕಾಕ. ಅಪೋಲೋ ಹಾಸ್ಪಿಟಲ್, ನೆಹರು ಪ್ಯಾಲೇಸ್, ನೋಯ್ಡಾ. ನಮ್ಮ ಬೆಂಗಳೂರಲ್ಲಿ ಹೆಂಗಿರುತ್ತಲ್ಲ, ಮೆಟ್ರೋ, ರೋಡ್ಸು, ಫ್ಲೈಓವರ್ಸು, ದೊಡ್ಡ ದೊಡ್ಡ ಮಾಲ್ಗಳು, ಆ ಥರ ಅಲ್ಲಿ ಮೇಲೆ ಫ್ಲೈಟ್ ಕಾಣಿಸ್ತಿದೆಯಲ್ಲ, ಫ್ಲೈಟು. ಸೊ ಈ ಥರ ಎಲ್ಲ ನೀವು ಕ್ಯಾಪಿಟಲ್ ಸಿಟಿ ಒಳಗೆ ನೋಡೋಕ್ಕೆ ಸಿಗೋದು. ನಮ್ಮ ಬೆಂಗಳೂರಲ್ಲಿ ನೋಡಿ ಅಭ್ಯಾಸ ನನಗೆ, ಡೆಲ್ಲಿಯಲ್ಲಿ ನೋಡ್ತಿದ್ದೀನಿ. ಇವಾಗ ಏನು ಟ್ರಾವೆಲ್ ಮಾಡೋದಲ್ಲ, ಎಲ್ಲೂ ಮಧ್ಯೆ ನೋಡಲಿಲ್ಲ ಗುರು ನಾವು.
ಓ ಕ್ರೇಜಿ ನೋಡಿ ಗಾಯ್ಸ್ ಅಲ್ಲಿ ಹೆಂಗಿದೆ ಮೆಟ್ರೋ ಸ್ಟೇಷನು. ಅಬ್ಬಾ ದೊಡ್ಡ ಲೆಕ್ಕಪ್ಪ ಇವ್ರು ಡೆಲ್ಲಿ ಹೋದು ದೊಡ್ಡ ಲೆಕ್ಕ ಅದ ಇದು, ಪೂರಾ ಸಿಸ್ಟಮ್ ಅದ ಇಲ್ಲಿ. ಹರಿಯಾಣ ಯು ಪಿ ಡೆಲ್ಲಿ. ಸೊ ಇಲ್ಲಿ ನಾನು ಮೋಸ್ಟ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ಹರಿಯಾಣ ಯು ಪಿ ಅದೇ ಗಾಡಿ ಇರೋದು, ಸ್ವಲ್ಪ ಸುತ್ತಮುತ್ತ ಸಿಟಿ ಅಲ್ಲ. ನಮ್ಮ ಬೆಂಗಳೂರಲ್ಲೂ ನೋಡಿದ್ರೆ ನೀವು ಬರೀ ಇದು ಬೆಂಗಳೂರು ರಿಜಿಸ್ಟರ್ ಗಾಡಿಗಳು ಕಾಣಲ್ಲ. ನಮ್ಮ ಗುಲ್ಬರ್ಗ ರಿಜಿಸ್ಟರ್ಡು, ಆಮೇಲೆ ದುರ್ಗದ್ದು, ಚಿತ್ರದುರ್ಗ, ಶಿವಮೊಗ್ಗ ಅವೆಲ್ಲ ಕಾಣಿಸಲ್ಲ ಆ ಥರ ಇಲ್ಲಿ. क्या भैया क्या भाई वो मेरा ड्रीम बाइक है क्या स्प्लेंडर हाँ ठीक है भाई ಟೇಕ್ ಕೇರ್ ಬಾಯ್. ಓ ಮೈ ಗಾಡ್ ಗೈಸ್ ಇಲ್ಲಿ ಲೈನ್ ಸೇ ದಾಬಾ ಇದಾವೆ ಗೈಸ್, ಒಳ್ಳೊಳ್ಳೆ ದಾಬಾ ಹೊರಗಡೆ ನೀವು ಬೈಕ್ಸ್ ನೋಡಿದ್ರೆ ದಾಬಾ ಹೊರಗಡೆ ನೀವು ಕಾರ್ಸ್ ನೋಡಿದ್ರೆ ಯಪ್ಪ ಶಾಕ್ ಆಗಿಬಿಡ್ತಾರೆ, ಏನು ಗುರು ಅಷ್ಟು ಫೇಮಸ್ಸಾ ಅಂತ. ಗುರು ನನ್ನ ಡ್ರೀಮ್ ಬೈಕಿಗೆ ನನ್ನ ಡ್ರೀಮ್ ಮಾಡಿಫಿಕೇಶನ್ ಮಾಡಿಸಿದ್ದಾನೆ. ಲೈಟಿಂಗ್ಸ್ ನೋಡಿ ಅಲ್ಲಿ, ಸೌಂಡ್ ಕೇಳಿಸ್ತಾ? ಲಾರ್ಡ್ ಸ್ಪ್ಲೆಂಡರ್ ವಿತ್ ಕ್ರೇಜಿ ಮಾಡಿಫಿಕೇಶನ್ಸ್. ನಿಜ ಗುರು ಆ ವೀಲ್ಸ್ ಇಷ್ಟ ಆಯ್ತು ನನಗೆ. ಓಕೆ ಗಾಯ್ಸ್, ಊಟಕ್ಕೆ ನಿಲ್ಲಿಸ್ಬಿಟ್ಟು ಊಟ ಮುಗಿಸ್ಕೊಂಡು ಇವಾಗ ಬಾಯ್ಸ್ ಎಲ್ಲ ಹೊರಡ್ತಿದ್ದೀವಿ. ಇದು ಡೇ 4 ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಕ್ರೇಜಿ ಇರ್ತವೆ. ನಾಳೆ ನಮ್ದು ರೆಸ್ಟ್ ಡೇ. ನಾಡಿದ್ದು ಆ್ಯಕ್ಚುಲ್ ಲೇ ಸರ್ಕ್ಯೂಟ್ ಸ್ಟಾರ್ಟ್ ಆಗೋದು, ಅವಾಗಿನ ನಂತರ ಕ್ರೇಜಿ ಇರ್ತವೆ. ಸೊ ಫಾಲೋ ಮಾಡ್ಕೊಳ್ಳಿ, ಸಿಗೋಣ, ಬಾಯ್.